ಇನ್ನು ಬಿಕ್ಲು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಈ ರೌಡಿ ಶೀಟರ್ ಜಗ್ಗನಿಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಜಗ್ಗ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ವಿಚಾರ ಇನ್ನೂ ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೊಲೆ ಮಾಸ್ಟರ್ ಮೈಂಡ್ ಜಗ್ಗನಿಗಾಗಿ ಹುಡುಕಾಟವನ್ನ ಈಗ ನಡೆಸ್ತಾ ಇದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಡೀ ದೇಶದ ಎಲ್ಲ ಏರ್ಪೋರ್ಟ್, ರೈಲ್ವೆ, ಬಸ್ ನಿಲ್ದಾಣ ಸೇರಿ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಆತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಎಲ್ಲೇ ಇದ್ರೂ ಕೂಡ ಆತನನ್ನ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಇನ್ಫಾರ್ಮೇಶನ್ ಆಗಿದೆ. ಈ ಕೊಲೆಯ ಮಾಸ್ಟರ್ ಮೈಂಡ್ ಏವನ್ ಆರೋಪಿ ಜಗ್ಗ, ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಕೊಲೆ ನಡೆದ ದಿನದಿಂದಲೂ ಕೂಡ ಈತನಿಗಾಗಿ ಹುಡುಕಾಟ ನಡೀತಾ ಇದೆ. ಜೊತೆಗೆ ಆತ ಎಲ್ಲೂ ಕೂಡ ಆತನ ಫೋನ್ ಆನ್ ಆಗಿಲ್ಲ, ಮಾತಾಡಿಲ್ಲ ಕುಟುಂಬಸ್ಥರ ಜೊತೆಯಲ್ಲಿ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ, ಎಟಿಎಂ ಕಾರ್ಡಿಂದ ದುಡ್ಡು ವಿಡ್ರಾ ಮಾಡಿಕೊಂಡಿಲ್ಲ, ಟ್ರೇಸಿಂಗ್ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಈಗ ಹೊರಡಿಸಿದ್ದಾರೆ. ಗಮನಿಸ್ತಾ ಇದೀವಿ, ಆತನ ಪಾಸ್ಪೋರ್ಟ್ ಜೊತೆಗೆ ಏರ್ಪೋರ್ಟ್, ಆತನ ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ಈಗ ಗೊತ್ತಾಗುತ್ತೆ. ಜೊತೆಗೆ ರೈಲ್ವೆ ಸ್ಟೇಷನ್ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಪೊಲೀಸರು. ಕಾಕಿಗೆ ಸುಳಿವೇ ಸಿಗದ ರೀತಿಯಲ್ಲಿ ಈಗ ಈತ ಓಡಾಡ್ತಾ ಇದ್ದಾನೆ. ಯಾವುದೇ ರೀತಿಯ ಕುರುಹುಗಳು ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಎಲ್ಲಿ ತಲೆ ಮರೆಸಿಕೊಂಡಿದ್ದಾನೆ ಅಥವಾ ಯಾರು ಆಶ್ರಯ ಕೊಟ್ಟಿದ್ದಾರೆ ಈತನಿಗೆ, ಎಲ್ಲಿದ್ದಾನೆ ಅನ್ನುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಈಗ ಜಾರಿ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಾಪತ್ತೆಯಾದಂತಹ ಜಗ್ಗನಿಗಾಗಿ ಹುಡುಕಾಟ ನಡೀತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇಷ್ಟು ದಿನ ಆದ್ರೂ ಕೂಡ ಪೊಲೀಸರಿಗೆ ದೊಡ್ಡ ತಲೆನೋವಾಗಿರೋದಂತಂದ್ರೆ ಈ ಜಗ್ಗನನ್ನ ಟ್ರೇಸ್ ಔಟ್ ಮಾಡೋದು. ಎಲ್ಲೂ ಕೂಡ ಯಾವುದೇ ಕುರುಹು ಇಲ್ಲದಂತೆ ಈತ ಓಡಾಡ್ಕೊಂಡಂತೂ ಇದ್ದಾನೆ ಅನ್ನುವಂತ ವಿಚಾರ. ಈಗ ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ. ಮುಂದಿನ ಕಾರ್ಯ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಹುಡುಕಾಟವನ್ನ ನಡೆಸ್ತಾರೆ ಪೊಲೀಸರು? ಅಶ್ವಿನಿ, ಈಗಾಗಲೇ ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಭಾರತೀನಗರ ಪೊಲೀಸರು ಒಟ್ಟು 11 ಜನ ಆರೋಪಿಗಳನ್ನ ಬಂಧಿಸಿ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರನ್ನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ A1 ಆರೋಪಿಯಾಗಿರುವಂತಹ ಜಗದೀಶ್ನ ಹುಡುಕಾಡೋದೇ ಸದ್ಯಕ್ಕೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಶಾಸಕ ಭೈರತಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಅವರು ಬಂದು ವಿಚಾರಣೆಗೆ ಹಾಜರಾಗ್ತಾರೆ. ಮತ್ತೊಂದು ಕಡೆ ಇಲ್ಲಿ ಜಗ್ಗನ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗಿತ್ತು. ದುಬೈಗೆ ಆತ ಕೊಲೆ ಪ್ರಕರಣದ ನಂತರ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಆತನ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಗಳನ್ನ ಮಾಡಿಕೊಂಡಿರುವಂತಹ ಪೊಲೀಸರು ಲುಕ್ಔಟ್ ನೋಟಿಸ್ ಗಳನ್ನು ಕೂಡ ಈಗ ಹೊರಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಾ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಮತ್ತೆ ಏರ್ಪೋರ್ಟ್ ಗಳಾಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಈತನ ಬಗ್ಗೆ ಎಲ್ಲಾದ್ರೂ ಮಾಹಿತಿ ಸಿಕ್ಕರೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಅಥವಾ ಅದರಲ್ಲಿರುವಂತಹ ನಂಬರ್ಗಳಿಗೆ ಮಾಹಿತಿ ನೀಡುವಂತೆ ಲುಕ್ಔಟ್ ನೋಟಿಸ್ ಅನ್ನ ಆರೋಪಿ ಜಗದೀಶ್ ಅಲಿಯಾ ಜಗ್ಗನ ವಿರುದ್ಧ ಹೊರಡಿಸುವಂತ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಸದ್ಯ ಆತನ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ ಆತ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದಾನಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ದುಬೈಗೆ ಆತ ಎಸ್ಕೇಪ್ ಆಗಿರುವಂತಹ ರೀತಿಯಲ್ಲಿ ಒಂದಷ್ಟು ಮಾಹಿತಿಗಳು ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಎಲ್ಲಾ ಕಡೆಯೂ ಕೂಡ ಹಾಗೆ ಸಂಪರ್ಕದಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧ ಇನ್ನು ಬಿಕ್ಲು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಈ ರೌಡಿ ಶೀಟರ್ ಜಗ್ಗನಿಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಜಗ್ಗ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ವಿಚಾರ ಇನ್ನೂ ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೊಲೆ ಮಾಸ್ಟರ್ ಮೈಂಡ್ ಜಗ್ಗನಿಗಾಗಿ ಹುಡುಕಾಟವನ್ನ ಈಗ ನಡೆಸ್ತಾ ಇದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಡೀ ದೇಶದ ಎಲ್ಲ ಏರ್ಪೋರ್ಟ್, ರೈಲ್ವೆ, ಬಸ್ ನಿಲ್ದಾಣ ಸೇರಿ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಆತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಎಲ್ಲೇ ಇದ್ರೂ ಕೂಡ ಆತನನ್ನ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಇನ್ಫಾರ್ಮೇಶನ್ ಆಗಿದೆ. ಈ ಕೊಲೆಯ ಮಾಸ್ಟರ್ ಮೈಂಡ್ A1 ಆರೋಪಿ ಜಗ್ಗ, ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಕೊಲೆ ನಡೆದ ದಿನದಿಂದಲೂ ಕೂಡ ಈತನಿಗಾಗಿ ಹುಡುಕಾಟ ನಡೀತಾ ಇದೆ. ಜೊತೆಗೆ ಆತ ಎಲ್ಲೂ ಕೂಡ ಆತನ ಫೋನ್ ಆನ್ ಆಗಿಲ್ಲ, ಮಾತಾಡಿಲ್ಲ ಕುಟುಂಬಸ್ಥರ ಜೊತೆಯಲ್ಲಿ. ಎಲ್ಲಿದ್ದಾನೆ
ಅನ್ನುವಂತ ಪ್ರಶ್ನೆ. ಎಟಿಎಂ ಕಾರ್ಡಿಂದ ದುಡ್ಡು ವಿಡ್ರಾ ಮಾಡ್ಕೊಂಡಿಲ್ಲ, ಟ್ರೇಸಿಂಗ್ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಈಗ ಹೊರಡಿಸಿದ್ದಾರೆ. ಗಮನಿಸ್ತಾ ಇದೀವಿ, ಆತನ ಪಾಸ್ಪೋರ್ಟ್ ಜೊತೆಗೆ ಏರ್ಪೋರ್ಟ್ ಅಥವಾ ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ಈಗ ಗೊತ್ತಾಗುತ್ತೆ. ಜೊತೆಗೆ ರೈಲ್ವೆ ಸ್ಟೇಷನ್ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಪೊಲೀಸರು. ಕಾಕಿಗೆ ಸುಳಿವೇ ಸಿಗದ ರೀತಿಯಲ್ಲಿ ಈಗ ಈತ ಓಡಾಡ್ತಾ ಇದ್ದಾನೆ. ಯಾವುದೇ ರೀತಿಯ ಕುರುಹುಗಳು ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ ಅಥವಾ ಯಾರು ಆಶ್ರಯ ಕೊಟ್ಟಿದ್ದಾರೆ ಈತನಿಗೆ, ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ. ಆ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಈಗ ಜಾರಿ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಾಪತ್ತೆಯಾದಂತಹ ಜಗ್ಗನಿಗಾಗಿ ಹುಡುಕಾಟ ನಡೀತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇಷ್ಟು ದಿನ ಆದ್ರೂ ಕೂಡ ಪೊಲೀಸರಿಗೆ ದೊಡ್ಡ ತಲೆನೋವಾಗಿರೋದಂತಂದ್ರೆ ಈ ಜಗ್ಗನನ್ನ ಟ್ರೇಸ್ ಔಟ್ ಮಾಡೋದು. ಎಲ್ಲೂ ಕೂಡ ಯಾವುದೇ ಕುರುಹು ಇಲ್ಲದಂತೆ ಈತ ಓಡಾಡ್ಕೊಂಡಂತೂ ಇದ್ದಾನೆ ಅನ್ನುವಂತ ವಿಚಾರ. ಈಗ ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ. ಮುಂದಿನ ಕಾರ್ಯ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಹುಡುಕಾಟವನ್ನ ನಡೆಸ್ತಾರೆ ಪೊಲೀಸರು? ಅಶ್ವಿನಿ, ಈಗಾಗಲೇ ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಭಾರತೀನಗರ ಪೊಲೀಸರು ಒಟ್ಟು 11 ಜನ ಆರೋಪಿಗಳನ್ನ ಬಂಧಿಸಿ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರನ್ನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ A1 ಆರೋಪಿಯಾಗಿರುವಂತಹ ಜಗದೀಶ್ನ ಹುಡುಕಾಡದೆ ಸದ್ಯಕ್ಕೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕಡೆ ಶಾಸಕ ಭೈರತಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಅವರು ಬಂದು ವಿಚಾರಣೆಗೆ ಹಾಜರಾಗ್ತಾರೆ. ಮತ್ತೊಂದು ಕಡೆ ಇಲ್ಲಿ ಜಗ್ಗನ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗಿತ್ತು. ದುಬೈಗೆ ಆತ ಕೊಲೆ ಪ್ರಕರಣದ ನಂತರ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಆತನ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಗಳನ್ನ ಮಾಡಿಕೊಂಡಿರುವಂತಹ ಪೊಲೀಸರು ಲುಕ್ಔಟ್ ನೋಟಿಸ್ ಗಳನ್ನು ಕೂಡ ಈಗ ಹೊರಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಾ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಮತ್ತೆ ಏರ್ಪೋರ್ಟ್ ಗಳಾಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಈತನ ಬಗ್ಗೆ ಎಲ್ಲಾದ್ರೂ ಮಾಹಿತಿ ಸಿಕ್ಕರೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಅಥವಾ ಅದರಲ್ಲಿರುವಂತಹ ನಂಬರ್ಗಳಿಗೆ ಮಾಹಿತಿ ನೀಡುವಂತೆ ಲುಕ್ಔಟ್ ನೋಟಿಸ್ ಅನ್ನ ಆರೋಪಿ ಜಗದೀಶ್ ಅಲಿಯಾ ಜಗ್ಗನ ವಿರುದ್ಧ ಹೊರಡಿಸುವಂತ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಸದ್ಯ ಆತನ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ ಆತ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದಾನ ಅಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ದುಬೈಗೆ ಆತ ಎಸ್ಕೇಪ್ ಆಗಿರುವಂತಹ ರೀತಿಯಲ್ಲಿ ಒಂದಷ್ಟು ಮಾಹಿತಿಗಳು ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಎಲ್ಲಾ ಕಡೆಯೂ ಕೂಡ ಹಾಗೆ ಸಂಪರ್ಕದಲ್ಲಿದೆ ಇದೇ ವಿಚಾರಕ್ಕೆ ಸಂಬಂಧ ಇನ್ನು ಬಿಕ್ಲು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಈ ರೌಡಿ ಶೀಟರ್ ಜಗ್ಗನಿಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಜಗ್ಗ ಎಲ್ಲಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ವಿಚಾರ ಇನ್ನೂ ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೊಲೆ ಮಾಸ್ಟರ್ ಮೈಂಡ್ ಜಗ್ಗನಿಗಾಗಿ ಹುಡುಕಾಟವನ್ನ ಈಗ ನಡೆಸ್ತಾ ಇದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಡೀ ದೇಶದ ಎಲ್ಲಾ ಏರ್ಪೋರ್ಟ್, ರೈಲ್ವೆ, ಬಸ್ ನಿಲ್ದಾಣ ಸೇರಿ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಆತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಎಲ್ಲೇ ಇದ್ರೂ ಕೂಡ ಆತನನ್ನ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಇನ್ಫಾರ್ಮೇಶನ್ ಆಗಿದೆ. ಈ ಕೊಲೆಯ ಮಾಸ್ಟರ್ ಮೈಂಡ್ A1 ಆರೋಪಿ ಜಗ್ಗ, ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಕೊಲೆ ನಡೆದ ದಿನದಿಂದಲೂ ಕೂಡ ಈತನಿಗಾಗಿ ಹುಡುಕಾಟ ನಡೀತಾ ಇದೆ. ಜೊತೆಗೆ ಆತ ಎಲ್ಲೂ ಕೂಡ ಆತನ ಫೋನ್ ಆನ್ ಆಗಿಲ್ಲ, ಮಾತಾಡಿಲ್ಲ ಕುಟುಂಬಸ್ಥರ ಜೊತೆಯಲ್ಲಿ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ. ಎಟಿಎಂ ಕಾರ್ಡಿಂದ ದುಡ್ಡು ವಿಡ್ರಾ ಮಾಡ್ಕೊಂಡಿಲ್ಲ, ಟ್ರೇಸಿಂಗ್ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಈಗ ಹೊರಡಿಸಿದ್ದಾರೆ. ಗಮನಿಸ್ತಾ ಇದೀವಿ, ಆತನ ಪಾಸ್ಪೋರ್ಟ್ ಜೊತೆಗೆ ಏರ್ಪೋರ್ಟ್ ಅಥವಾ ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ಈಗ ಗೊತ್ತಾಗುತ್ತೆ. ಜೊತೆಗೆ ರೈಲ್ವೆ ಸ್ಟೇಷನ್ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಪೊಲೀಸರು. ಕಾಕಿಗೆ ಸುಳಿವೇ ಸಿಗದ ರೀತಿಯಲ್ಲಿ ಈಗ ಈತ ಓಡಾಡ್ತಾ ಇದ್ದಾನೆ. ಯಾವುದೇ ರೀತಿಯ ಕುರುಹುಗಳು ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ ಅಥವಾ ಯಾರು ಆಶ್ರಯ ಕೊಟ್ಟಿದ್ದಾರೆ ಈತನಿಗೆ, ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ. ಆ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಈಗ ಜಾರಿ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಾಪತ್ತೆಯಾದಂತಹ ಜಗ್ಗನಿಗಾಗಿ ಹುಡುಕಾಟ ನಡೀತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ
ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇಷ್ಟು ದಿನ ಆದ್ರೂ ಕೂಡ ಪೊಲೀಸರಿಗೆ ದೊಡ್ಡ ತಲೆನೋವಾಗಿರೋದಂತಂದ್ರೆ ಈ ಜಗ್ಗನನ್ನ ಟ್ರೇಸ್ ಔಟ್ ಮಾಡೋದು. ಎಲ್ಲೂ ಕೂಡ ಯಾವುದೇ ಕುರುಹು ಇಲ್ಲದಂತೆ ಈತ ಓಡಾಡ್ಕೊಂಡಂತೂ ಇದ್ದಾನೆ ಅನ್ನುವಂತ ವಿಚಾರ. ಈಗ ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ. ಮುಂದಿನ ಕಾರ್ಯ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಹುಡುಕಾಟವನ್ನ ನಡೆಸ್ತಾರೆ ಪೊಲೀಸರು? ಅಶ್ವಿನಿ ಈಗಾಗಲೇ ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಭಾರತೀನಗರ ಪೊಲೀಸರು ಒಟ್ಟು 11 ಜನ ಆರೋಪಿಗಳನ್ನ ಬಂಧಿಸಿ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರನ್ನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ A1 ಆರೋಪಿಯಾಗಿರುವಂತಹ ಜಗದೀಶ್ನ ಹುಡುಕಾಡದೆ ಸದ್ಯಕ್ಕೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕಡೆ ಶಾಸಕ ಭೈರತಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಅವರು ಬಂದು ವಿಚಾರಣೆಗೆ ಹಾಜರಾಗ್ತಾರೆ. ಮತ್ತೊಂದು ಕಡೆ ಇಲ್ಲಿ ಜಗ್ಗನ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗಿತ್ತು. ದುಬೈಗೆ ಆತ ಕೊಲೆ ಪ್ರಕರಣದ ನಂತರ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಆತನ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಗಳನ್ನ ಮಾಡಿಕೊಂಡಿರುವಂತಹ ಪೊಲೀಸರು ಲುಕ್ಔಟ್ ನೋಟಿಸ್ ಗಳನ್ನು ಕೂಡ ಈಗ ಹೊರಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಾ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಮತ್ತೆ ಏರ್ಪೋರ್ಟ್ ಗಳಾಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಈತನ ಬಗ್ಗೆ ಎಲ್ಲಾದ್ರೂ ಮಾಹಿತಿ ಸಿಕ್ಕರೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಅಥವಾ ಅದರಲ್ಲಿರುವಂತಹ ನಂಬರ್ಗಳಿಗೆ ಮಾಹಿತಿ ನೀಡುವಂತೆ ಲುಕ್ಔಟ್ ನೋಟಿಸ್ ಅನ್ನ ಆರೋಪಿ ಜಗದೀಶ್ ಅಲಿಯಾ ಜಗ್ಗನ ವಿರುದ್ಧ ಹೊರಡಿಸುವಂತ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಸದ್ಯ ಆತನ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ ಆತ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದಾನಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ದುಬೈಗೆ ಆತ ಎಸ್ಕೇಪ್ ಆಗಿರುವಂತಹ ರೀತಿಯಲ್ಲಿ ಒಂದಷ್ಟು ಮಾಹಿತಿಗಳು ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಎಲ್ಲಾ ಕಡೆಯೂ ಕೂಡ ಹಾಗೆ ಸಂಪರ್ಕದಲ್ಲಿದೆ ವಿಚಾರಕ್ಕೆ